ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನು ಸ್ವಲ್ಪ ಬಂದುಬಿಟ್ಟು ಮಲ್ಕೊಬಿಟ್ಟಿದ್ದೆ, ಎದ್ದಿಲ್ಲ ನೋಡಿ. ನನ್ನ ಮಗಳೇ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾರೆ. ಇಷ್ಟೊಂದು ಅವಳೆ ಪಾತ್ರೆ ವಾಶ್ ಮಾಡ್ತಾಯಿದ್ಲು. ನಾನು ಇವಾಗ ಎದ್ದೆ, ಹಾಲಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಬನ್ನಿ ನೋಡಿ, ಶೆಲ್ಫ್ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ಏನು ಖಾಲಿ ಎಲ್ಲ ಕ್ಲೀನಾಗಿ. ಸಾಂಬಾರು ಮಾಡಬೇಕು. ಏನೇನು ತಂದೆ ಬರುವಾಗ ತೋರಿಸಿ ನೋಡಿ ಫ್ರೆಂಡ್ಸ್. ಪಪ್ಪಾಯಿ ತಂದಿದ್ದೀನಿ. ಆಮೇಲೆ ಇದ್ದಂತೂ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ. ನಾವು ಸೀಬೆಕಾಯಿ ಅಂತೀವಿ, ಒಬ್ಬರು ಇದಕ್ಕೇನೆ ಇನ್ನೊಂದು ಕಾಯಿ ಹೆಸ್ರು ಹೇಳ್ತಾರೆ. ಎಲ್ಲ ನೀವಾಗ ಕಟ್ ಮಾಡ್ತೀನಿ ಬನ್ನಿ. ಮತ್ತು ತರಕಾರಿ ಎಲ್ಲ ತಂದಿದ್ದೀನಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಬರಬೇಕಾದ್ರೇ ಅವರೆಕಾಯಿ ತಗೊಂಡು ಬಂದೆ. 4 ಗಂಟೆಗೆ ಬಂದು ಮಲಗಿರೋದು ನಾನು ನೋಡಿ. ಇವಾಗ 8:30. ನಾನು 8 ಗಂಟೆಗೆ ಎದ್ದಿದ್ದೀನಿ. ಯಾಕೋ ಸ್ವಲ್ಪ ಮೈಗೆ ಆಗಲಿಲ್ಲ, ಪೇಯ್ನ್ ಆಗಿತ್ತು, ಗಾಡಿ ಓಡಿಸಿ. ಅವರೆಕಾಯಿ ತಂದು ಫ್ರೆಂಡ್ಸ್ ಒಂದು ಮಸಾಲೆ ಸಾಂಬಾರು ಮಾಡ್ತೀನಿ. ಆ ರೆಸಿಪಿನ ನಿಮ್ಗೆ ಹಾಕ್ತೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಸ್ವಲ್ಪ ಬೀನ್ಸ್ ತಂದೆ. ಸುಮ್ಮನೆ ಜಾಸ್ತಿ ತರಕಾರಿ ತಂದು ಮಿಲ್ಟ್ ಆಗುತ್ತೆ ಫ್ರಿಜ್ಜಲ್ಲಿ. ಅದಕ್ಕೆ ನಾನು 2 ಡೇಸ್ಗೆ ಒಂದೇ ಟೈಮ್ ತರಕಾರಿ ತಂದು ಹಂಗೆ ಇಟ್ಕೊಳ್ಳಲ್ಲ. ತಂದು ಇದು ಗೊಜ್ಜು ಒಂಥರ ಬರುತ್ತೆ ಫ್ರೆಂಡ್ಸ್, ಅದು ತೋರಿಸ್ತೀನಿ. ಯಾರೋ ಒಬ್ಬರು ಜೆಂಟ್ಸು ಅದನ್ನು ಸಾಂಬಾರು ಮಾಡಿ ಲಾಗಲ್ಲಿ ಹಾಕಿದ್ದಾರೆ. ಇದು ಟೊಮೊಟೊನ ಬೇಯಿಸ್ಕೊಂಡು ಅದು ಮಾಡ್ತೀನಿ. ಇದೆರಡು ತೊಗೊಂಡು ಬಂದೆ, ಬದನೆಕಾಯಿ ಮತ್ತು ಬೀನ್ಸು ತೊಗೊಂಡು ಬಂದು ಈಗ ಫ್ರೂಟ್ ಎಲ್ಲ ಎರೆದು ಸ್ವಲ್ಪ ತಿಂದು ಆಮೇಲೆ ಅಡುಗೆ ಮಾಡೋದು ನಾನು ಫ್ರೆಂಡ್ಸ್. ಫಸ್ಟ್ ಶಿಫ್ಟ್ ಹೋಗ್ಬೇಕು 6 ಗಂಟೆಗೆ ಫ್ರೆಂಡ್ಸ್. ಇದು ಏನಂದರೆ, ಈ ಓಲೆನ ನಾನು ನನ್ನ ಮಗಳುವೆ ಟ್ರೆಂಡ್ಸ್ಗೆ ಹೋದಾಗ ತಗೊಂಡು ಬಂದು ಒಂದು 3 ಮಂತ್ 4 ಮಂತೇ ಆಯ್ತೇನೋ. ಇದೇನಾಗಿದೆ, ಇವಳು ಎಲ್ಲೋ ಇಟ್ಬಿಟ್ಟಿದ್ಲು ಬೀರಲ್ಲಿ ನನ್ನ ಮಗಳು. ಅದು ನೋಡಿದ್ರೆ ಸಿಗ್ತಾನೆ ಇಲ್ಲ, ಹುಡುಕಿ ಸಿಕ್ಕಿಲ್ಲ. ಆಮೇಲೆ ಇದು ನೋಡಿ, ಲವ್ ಸಿಂಬಲ್ ಥರ ಐತಲ್ಲ, ಇದು ಸುಮ್ಮನೆ ಆ ಥರ ರಿಂಗ್ ಥರ ಹಾಕತ್ತಾರಲ್ಲ ಅದು. ಆಮೇಲೆ ಅವತ್ತಿಂದ ಸಿಕ್ಕಿರಲಿಲ್ಲ. ಇವತ್ತು ಏನು ಬೀರು ಚೆಕ್ ಮಾಡ್ತಿದ್ಲೋ ಏನೋ ನನಗೆ ಗೊತ್ತಿಲ್ಲ. ಕೆಲಸ ಮುಗಿಸ್ಕೊಂಡು ಆವಾಗ ನೋಡಿದ್ರೆ ಓಲೆ ತಂದು ನಾನು ಮಲಗಿದ್ನಲ್ಲ ಅಲ್ಲಿ ಇಟ್ಟಿದ್ಲು. ಇದು ಬಂದು 3 ಜೊತೆ ಇದೆ ನೋಡಿ. ಇದೊಂದು ನಕ್ಷತ್ರ ಥರ, ಇದೊಂದು ಸಣ್ಣದು ಗುಂಡು, ಇದೊಂದು ದೊಡ್ಡದು, ಇದು ಲವ್ ಸಿಂಬಲ್ ಥರ. ಇದಕ್ಕೆ ಏನು 100 ರುಪೀಸು 200 ಇರಬೇಕು ಟ್ರೆಂಡ್ಸಲ್ಲಿ. ಮತ್ತು ಇದರಲ್ಲೆಲ್ಲ ಜಾಸ್ತಿ ರೈಟು ತಾನೇ ಡಿಮಾರ್ಟಲ್ಲಿ ಇದ್ದರೆ. ಆಮೇಲೆ ಇದನ್ನು ತಗೊಂಡು ಬಂದು ಇಲ್ಲಿಟ್ಟಿದ್ದಾಳೆ. ಇದಷ್ಟು 2 ಮಂತ್ ಆಯಿತು. ನಾನು ಕೇಳ್ತಾ ಇದ್ದೆ ಎಷ್ಟೊಂದು ಸಲ ಕೇಳಿದ್ದೀನಿ, ಅವಳು ಕೊಟ್ಟೇ ಇಲ್ಲ ಫ್ರೆಂಡ್ಸ್. ನಾನು ನಾಳೆ ಗೌರಿ ಗಣೇಶ ಇಡ್ತೀನಿ, ತಗೊಂಡು ಬರಬೇಕು. ನಾಳೆ ಸಾಯಂಕಾಲ ತರ್ತೀನಿ. ನಾನು ವರ್ಷ ತೊಗೊಂಡು ಬರ್ತೀನಿ. ಈ ವರ್ಷ ಏನು ಫಸ್ಟ್ ತರ್ತಾಯಿಲ್ಲ. ಈ ಸಲ ಯಾವ ಗಣೇಶ ತರಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಾನು ಯಾವಾಗಲೂ ಚೆನ್ನಾಗಿರೋದನ್ನ ತಗೊಂಡು ಬರ್ತೀನಿ. ವರ್ಷಕ್ಕೊಂದು ಸರಿ ತಾನೇ ಗಣೇಶ ಗೌರಿ ಅಂದರೆ ಯಾರಿಗಿಷ್ಟ ಇಲ್ಲ ಫ್ರೆಂಡ್ಸ್, ಎಲ್ರಿಗೂ ಇಷ್ಟನೇ ಅಲ್ವಾ. ನಾಳೆ ತಗೊಂಡು ಬರ್ತೀನಿ ನೋಡಿ. ಇವಾಗ ಇದನ್ನೆಲ್ಲ ಕಟ್ ಮಾಡ್ತೀನಿ. ಈಗ ಒಂದು ಕಟ್ ಮಾಡ್ತೀನಿ ಫ್ರೆಂಡ್, ಇನ್ನೊಂದು ಹಂಗೆ ಇಡ್ತೀನಿ ಮಾರ್ನಿಂಗಿಗೆ. ಇವಾಗ ಇದನ್ನು ಕಟ್ ಮಾಡ್ತೀನಿ. ಇನ್ನು ಅವರೆಕಾಯಿ ಸುಲಿಬೇಕು, ಸಾಂಬಾರು ಮಾಡಬೇಕು. ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ದೋಸೆನೇ ತಿಂದಿದ್ದೀವಿ. ಇವಾಗ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್, ಯಾವ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅವಳು ಸಂದು ಕೆಲಸ ಮಾಡ್ತಾರಲ್ಲ ಲ್ಯಾಪ್ಟಾಪ್ ಮುಂದೆ, ಅವ್ರಿಗೂ ಮಧ್ಯಾಹ್ನ ಟೈಮಿಲ್ಲ. ಇಲ್ಲಾಂದರೆ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಇಟ್ಟೋಗ್ತಾಯಿದ್ದೆ. ಇವತ್ತು ನನಗೆ ಹಾಕಿಲ್ಲ. ಆಮೇಲೆ ನೋಡಿ, ಇದು ಮಾರ್ನಿಂಗಿಗೆ ಇಟ್ಟಿದ್ದೀನಿ. ಯಾಕೊತ್ತಾ ಇಷ್ಟೊತ್ತಿನಲ್ಲೇ ರೆಡಿ ಮಾಡಿಟ್ರೆ ಇದು ನಾನೇನು ಫ್ರಿಜ್ಗೆ ಇಡಲ್ಲ ಫ್ರೆಂಡ್ಸ್, ಹಂಗೆ ಇಡ್ತಾರೆ. ಇದು ಮಾತ್ರ ತುಂಬ ಚೆನ್ನಾಗೈತೆ ಸೀಬೆಕಾಯಿ. ಇನ್ನೊಂದು ಏನೋ ಹೇಳ್ತಾರೆ ಹೆಸರು, ನನಗೆ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಇದು ರೈಟ್ ಜಾಸ್ತಿ ನೋಡಿ. ಇದು ಕವರಲ್ಲಿ ಹಾಕಿ ಕೊಟ್ಟಿದ್ದರು. ಇವಾಗ ಇದು ಸೀಬೆಕಾಯಿ, ಸೌತೆಕಾಯಿ, ಪಪ್ಪಾಯಿ ಇವಾಗ ತಿಂದು ನೋಡಿ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇದು ಹಾಲು ಬೆಳಗ್ಗೆ ತಂದಿದ್ದಲ್ವ, ಅದಕ್ಕೆ ಇವಾಗಲೇ ಕಾಯಿಸಿಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಒಂದೊಂದು ಕಪ್ ಹಾಲು ಕುಡಿದು ಆಮೇಲೆ ಅಡುಗೆ ಊಟ ನಿಧಾನಕ್ಕೆ ಒಂದು 9:30 ಥರ ಊಟ ಮಾಡೋದು. ಕಾಯ್ತು ಫ್ರೆಂಡ್ಸ್. ನಮ್ಮ ಮನೇಲಿ ಜಾಸ್ತಿ ನಾನು ಥರ ಫ್ರೂಟು ಅಂದರೆ ಇದೆ, ಪಪ್ಪಾಯಿ, ಸೀಬೆಕಾಯಿ ಮತ್ತು ಎಲ್ಲ ಹಣ್ಣು ತರ್ತೀನಿ. ಆದರೆ ಡೈಲಿ ನಾವು ತಪ್ಪದೆ ಒಂದು ದಿನ ಮಿಸ್ ತಿನ್ನೋದು ಬಂದು ಸೌತೆಕಾಯಿ. ಇನ್ನು ಪಪ್ಪಾಯಿ ಬಂದು ಒಂದಿನ ಬಿಟ್ಟು ಒಂದಿನ ತರ್ತೀನಿ ನೋಡಿ. ಈ ಥರ ಚಿಕ್ಕದೇ ತರ್ತೀನಿ ನಾನು. ಇವಾಗ ನೋಡಿ ಫ್ರೆಂಡ್ಸ್, ಫ್ರೂಟು ಇವಾಗ ತಿಂದು ಸ್ವಲ್ಪ ಹಾಲು ಕೊಡ್ತೀನಿ ಅವ್ಳಿಗೆ. ಹಾಲು ಕುಡಿದು ಇಬ್ಬರು ಕುಡಿತೀವಿ. ಯಾಕಂದರೆ ಇನ್ನು ಹಾಲು ಮತ್ತೆ ನಾವು ಬೆಳಗ್ಗೆ ತರಬೇಕಲ್ಲ ಫ್ರೆಂಡ್ಸ್. ಇವಾಗ ಸಾಂಬಾರು ಮಾಡ್ತೀನಿ, ಅದು ನಿಮ್ಗೆ ವೀಡಿಯೋ ಹಾಕ್ತೀನಿ. ನಾನು ಮಸಾಲೆ ಸಾಂಬಾರು ಮಾಡೋದು. ಅವರೆಕಾಳು, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ಇದೆ. ಹೀರೆಕಾಯಿ ಇದೆ, ಒಂದು ಹೀರೆಕಾಯಿ ತೊಗೊಂಡು ಬಂದಿದ್ದೀನಿ.
ನಾವು ಜಾಸ್ತಿ ಫ್ರೆಂಡ್ಸ್ ನಾವು ವೆಜ್ಜು ಪ್ಯೂರ್ ವೆಜ್ ಅಲ್ಲ, ಹಂಗಾಗಿ ಇದೆ ನಾವು ಸೊಪ್ಪು ತರಕಾರಿ ಇದನ್ನೇ ನಾವು ತಿನ್ನೋದು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.